ನಾಯಕರಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಟಕ್ಕರ್ ಕೊಡೋದಕ್ಕೆ ಹೋದ್ರ ಅಂತ ವೇದಿಕೆ ಮೇಲೆ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಎಲ್ಲೊಂದು ಕಡೆ ಬಿಜೆಪಿ ಅವರ ವಿರುದ್ಧ ಕೆಂಡ ಕಾರ್ದಂಗೆ ಕಾಣ್ತಾ ಇತ್ತು. ಏನೋ ಕೇಂದ್ರದಲ್ಲೆಲ್ಲ ಸರಿ ಮಾಡಿಸ್ಬಿಡ್ತೀನಿ ಅಂತ ಹೇಳೋದ್ರ ಮುಖಾಂತರ ರಾಜ್ಯದಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ದಂಗೆ ಕಾಣ್ತಾ ಇತ್ತು. ಸೊ ಕುಮಾರಸ್ವಾಮಿ ಅವರ ಮುಂದಿನ ನಡೆ ಬಿಜೆಪಿ ಅವರಿಗೆ ಟಕ್ಕರ್ ಕೊಡುವ ನಡೆನಾ? ರಾಜ್ಯ ಪ್ರವಾಸ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಇವತ್ತಿನಿಂದ ಸೊ ರಾಜ್ಯ ಪ್ರವಾಸ ಮಾಡ್ತೀವಿ ಅನ್ನುವ ಘೋಷಣೆ ಮುಖಾಂತರ ಬಿಜೆಪಿ ನಾಯಕರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಬಿಜೆಪಿ ನಾಯಕರ ವಿರುದ್ಧ ದಳಪತಿಗಳು ಗುಡುಗದಂಗೆ ಕಾಣ್ತಾ ಇತ್ತು. ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಕೇಂದ್ರದಲ್ಲಿ ಸರಿ ಮಾಡ್ತೀನಿ ಅಂತಾರೆ. ಏನ್ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸರಿ ಮಾಡೋದಕ್ಕಾಗಲ್ವಾ? ಇದು ಭಿನ್ನಮತದ ಸೂಚನೆನಾ ಅಥವಾ ಬಿಜೆಪಿ ಇಲ್ಲದ ರಾಜ್ಯದಲ್ಲಿ JDS ಇರುತ್ತೆ ಅನ್ನೋ ಲೆಕ್ಕಾಚಾರನ, ಸ್ವಂತ ಕಾಲ ಮೇಲೆ ನಿಲ್ಲಿಸ್ತೀವಿ ಅನ್ನೋ ಒಂದು ಪಣಾಣ ಅನ್ನೋ ಪ್ರಶ್ನೆಗಳು, ಹಲವು ಪ್ರಶ್ನೆಗಳಿಗೆ ಮಾನ್ಯ ದಳಪತಿಗಳ ಮಾತು ಕಾರಣ ಆಗಿದೆ. ಬಿಜೆಪಿಯವ್ರಿಗೂ JDSನವ್ರಿಗೂ ಸಮನ್ವಯತೆ ಇಲ್ಲ. ಎಲ್ಲಿ ಮೈತ್ರಿ ಕೇಳಿದ್ರೆ ಕೇಂದ್ರದಲ್ಲಿ ಮಾತ್ರ, ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಾಗಿದ್ದಾರೆ, ಅಲ್ಲಿಗೆ ಹೋದಾಗ ಮೈತ್ರಿ, ರಾಜ್ಯಕ್ಕೆ ಬಂದಾಗ ನಾವೇ ಬೇರೆ ನೀವೇ ಬೇರೆ ಅನ್ನೋ ರೀತಿಯ ನಿಲುವುಗಳೇ ಕಾಣ್ತಾ ಇರೋದು ಜಾಸ್ತಿ. ಎಲ್ಲೋ ಅಪರೂಪಕ್ಕೊಂದು ಪ್ರತಿಭಟನೆಗೋ ಒಂದು ಪ್ರೆಸ್ ಮೀಟ್ಗೋ ಜೊತೆ ಕೂರ್ತಾರೆ. ಅದಾದಮೇಲೆ ಅವ್ರದ್ದವ್ರಿಗೆ ಇವ್ರಿಗೆ ಅಂತಂದರೆ ಅದು ಯಾವ ಸೀಮೆ ಮೈತ್ರಿ ಅಂತ ಪ್ರಶ್ನೆ ಬರಲ್ವೇ? ರೂಪೇಶ್ ಮಾಹಿತಿ ಕೊಡ್ತಾರೆ. ರೂಪೇಶ್, ನಾನಾಗಲೇ ಹೇಳ್ತಾ ಇದ್ದೆ, ಕೇವಲ ಒಂದು ಪ್ರೆಸ್ ಮೀಟಿಗೆ ಮಾತ್ರ ನಾವು ಮೈತ್ರಿ ಅಥವಾ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮೈತ್ರಿ, ಆಮೇಲೆ ನಿಮ್ಮದು ಬೇರೆ ನಮ್ಮದೇ ಬೇರೆ ಅಂತಂದರೆ ಯಾವ ಪುರುಷಾರ್ಥಕ್ಕ ಮೈತ್ರಿ? ರಾಜ್ಯದ ಈ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾ? ನಿಜ ಪ್ರಣೋತ್, ಯಾಕಂತ ಹೇಳಿದ್ರೆ JDS ಮೈತ್ರಿ ಆಗಿದೆ, ಸರಿ, JDS ಬಿಜೆಪಿ ಮೈತ್ರಿ ಆಗಿದೆ, ಚುನಾವಣೆಗೋಸ್ಕರ ಮೈತ್ರಿ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೋರಾಟ ಬೇರೆ ಬೇರೆ ಆಗಿ ಮಾಡ್ತಿದ್ದಾರೆ. ಹೋರಾಟ ಬೇರೆ ಬೇರೆ ಮಾಡಿದಾಗ ಜನಸಾಮಾನ್ಯರು, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ JDS ಕಾರ್ಯಕರ್ತರು ಅಲ್ಲ, ರಾಜ್ಯದ ಜನ ಪೂರ್ತಿ ಬಿಜೆಪಿ ಕಾರ್ಯಕರ್ತರು ಅಲ್ಲ. ಒಂದಿಷ್ಟು ಜನ ಬಿಜೆಪಿ ಇರ್ತಾರೆ, ಒಂದಿಷ್ಟು ಜನ JDS ಇರ್ತಾರೆ. ಅವರು ಕಾರ್ಯಕರ್ತರನ್ನು ಸೆಳೆಯೋದಲ್ಲ, ಜನರನ್ನ ಸೆಳೆಯಬೇಕಾಗತ್ತೆ. ಜನರಿಗೆ ಒಂದು ಸಂದೇಶ ಹೋಗಬೇಕು, ಇವರು ಒಗ್ಗಟ್ಟಾಗಿದ್ದಾರೆ, ಒಂದೇ ತತ್ವಕ್ಕೆ ಹೋರಾಟ ಮಾಡ್ತಾರೆ, ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ನಿಜ, ಇವರಲ್ಲಿ ಒಗ್ಗಟ್ಟಿದೆ ಅಂತ ಸಂದೇಶ ರವಾನೆ ಆದ್ರೆ ಮಾತ್ರ ಇಲ್ಲಿ ಅವರಿಗೆಲ್ಲವೂ ಕೂಡ ಲಾಭ ಆಗುತ್ತೆ. ಆದ್ರೆ ಇಲ್ಲೀಗ ಬಹುತೇಕ ಬಿಜೆಪಿ JDS ನಡುವೆ ಸಾಮರ್ಥ್ಯ ಎಲ್ಲ ಹೋರಾಟ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಇದು ನಡುವೆ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಕಾರ್ಯಕರ್ತರಿಗೆ ಒಂದು ಗೊಂದಲ ಇತ್ತು, ಏನ್ ಕುಮಾರಸ್ವಾಮಿ ನಿಲುವೇನು, ಕುಮಾರಸ್ವಾಮಿ ಹೇಳ್ತಾರೆ, ಜನ ಎಲ್ಲ ಕಾಯ್ತಾ ಇದ್ರು, ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ರು. ಆದ್ರೆ ಕುಮಾರಸ್ವಾಮಿ ನಿನ್ನೆ ಹೇಳಿದ್ರು, ನಿಮ್ಮ ಕ್ಷೇತ್ರವನ್ನ ನೀವು ಗಟ್ಟಿ ಮಾಡ್ಕೊಳ್ಳಿ, ಟಿಕೆಟ್ ತರುವಂತ ಜವಾಬ್ದಾರಿ ನನಗೆ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಕಾರ್ಯಕರ್ತರಿಗೆ ಒಂದು ಅಭಯ ನೀಡುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನೇ ಆದರೂ ಕೂಡ ಎಲ್ಲ ನಿರ್ಧಾರ ಆಗೋದು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಲ್ಲ ಅಂತೇಳಿ ಹೇಳೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ರು. ಕಾರಣ ಇಷ್ಟೇ, ರಾಜ್ಯ ಬಿಜೆಪಿ ನಾಯಕರಿಗೆ ಅತಿ ಹೆಚ್ಚು ಆಸಕ್ತಿ ಇಲ್ಲ. ಕುಮಾರಸ್ವಾಮಿ ಅವರು ವಹಿಸುವಂತ ಆಸಕ್ತಿ ರಾಜ್ಯ ಬಿಜೆಪಿ ನಾಯಕರು ವಹಿಸ್ತಾ ಇಲ್ಲ. ಮೈತ್ರಿ ಮುಂದುವರಿಬೇಕು ಅನ್ನೋ ಆಸಕ್ತಿ ಬಿಜೆಪಿ ನಾಯಕರು ಕಾಣಿಸ್ಕೊಳ್ತಾ ಇಲ್ಲ. ಕೇಂದ್ರದಲ್ಲಿ ಮೈತ್ರಿ ಆಗಿದ್ದೇವೆ ಅಂತ ಹೇಳಿ ಇಲ್ಲಿ ವಿಜೇಂದ್ರ ಅವರೇ ಹೇಳಿದ್ರು. ಇದೆಲ್ಲ ಒಂದು ಕಡೆಯಾಗಿ JDS ನಾಯಕರಿಗೆ ಒಂದಿಷ್ಟು ಇರುಸು ಮುರುಸು ಉಂಟಾಗುತ್ತೆ ಹೇಳಬಹುದು. ಹೀಗಾಗಿ ನೀವು ಏನೂ ಕೂಡ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ, ಮೈತ್ರಿ ಮುರಿದು ಬೀಳೋದಿಲ್ಲ ಅಂತೇಳಿ ಸೂಚ್ಯವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ, ಯಾರೆಲ್ಲ ಕ್ಷೇತ್ರದಲ್ಲಿ ಗಟ್ಟಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಪರೋಕ್ಷವಾಗಿ ಹೇಳೋದ್ರ ಮೂಲಕವಾಗಿ ಟಿಕೆಟ್ ಈ ಬಾರಿ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ. ಆದ್ರೆ ನೀವು ಪಕ್ಷ ಕಟ್ಟೆಯನ್ನು ಮಾಡಬೇಕು, ಪಕ್ಷ ಕಟ್ಟಬೇಕು, ಟಿಕೆಟ್ ಎಲ್ಲವೂ ಕೂಡ ನನಗೆ ಬಿಡಿ, ನನಗಂದ್ರೆ ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಟಿಕೆಟ್ ತರ್ತೇನೆ ಅಂತ ಹೇಳೋದ್ರ ಮೂಲಕವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಇಲ್ಲಿ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಕೇಂದ್ರ ನಡುವೆ ಒಪ್ಪಂದ ಆಗುತ್ತೆ, ಅಲ್ಲೇ ಚರ್ಚೆ ಆಗುತ್ತೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಷ್ಟು ಮಹತ್ವ ಕೊಡಬೇಕಾಗಿಲ್ಲ, ಅಥವಾ ರಾಜ್ಯ ಬಿಜೆಪಿ ಅಷ್ಟು ಮಹತ್ವ ನಡೆಯೋದಿಲ್ಲ ಅಂತ ಹೇಳಿ ಸೂಚ್ಯವಾಗಿ ಹೇಳುವಂತೆ ಕಾಣಿಸ್ತಾ ಇತ್ತು. ಒಟ್ಟಾರಾಗಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಮುಟ್ಟಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.